ನಾವು ಊಟ ಮಾಡುವಾಗಲೂ ದೇವರಿಗೆ ನೈವೇದ್ಯ ಅಂತ ಅನುಸಂಧಾನವನ್ನು, ಪ್ರತಿಮೆಯಲ್ಲಿ ನೈವೇದ್ಯ ಮಾಡಿದರೂ ಅಂತರ್ಯಾಮಿ ಪರಮಾತ್ಮನಿಗೆ ಅದು ಪುನಃ ಅರ್ಪಿತ ಅಂತ ತಿಳಿಯಬಹುದು. ಈ ರೀತಿ ಸಾಧನೆಯನ್ನು ಮಾಡುವುದಕ್ಕೆ ಕಲಿಸಿದಂತಹ ಸಾಧನ ಮಾರ್ಗವನ್ನು ಉಪದೇಶ ಮಾಡಿದ ಮಹಾನುಭಾವರು ವಿಜಯದಾಸರು. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು, ಶ್ರೀಮಠ್ ಟೀಕಾಕೃತ್ಪಾದರು ಸರ್ವಮೂಲ ಗ್ರಂಥಗಳಲ್ಲಿ, ಟೀಕಾ ಗ್ರಂಥಗಳಲ್ಲಿ, ತಮ್ಮ ಪದ್ಯಮಾಲಾದಿಗಳಲ್ಲಿ ಉಪದೇಶವನ್ನು ಮಾಡಿದ್ದಾರೆ. ಅದನ್ನು ಎಲ್ಲರಿಗೆ ತಿಳಿಯುವಂತೆ ಅದರ ವಿವರಣೆಯನ್ನು ನೀಡಿ, ವಿಸ್ತಾರವನ್ನು ಮಾಡಿ, ತಾವು ಸ್ವತಃ ಜೀವನದಲ್ಲಿ ಅದನ್ನು ಮಾಡಿ ಅನುಭವಿಸಿ ಎಲ್ಲರಿಗೆ ಆ ಅನುಭವದ ಅಡಿಗೆಯನ್ನು ಬಡಿಸಿದ ಮಹಾನುಭಾವರು ವಿಜಯದಾಸರು. ಹಾಗಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾದದ್ದು, ಬೇರೆ ಇನ್ನೇನೇನೋ ಮಾಡುವುದಕ್ಕೆ ಬರ್ತಾರೆ ಜನ, ಅದು ಅವರವರ ಸಮಸ್ಯೆಗಳು, ಲೌಕಿಕವಾದ ಅನೇಕ ಇಷ್ಟಾರ್ಥಗಳನ್ನು ಕೇಳಿಕೊಳ್ಳುವುದಕ್ಕೆ ಬರ್ತಾರೆ, ಅದೆಲ್ಲ ಸರಿ. ಆದರೆ ಅದೆಲ್ಲ ತಾತ್ಕಾಲಿಕ ಫಲ. ಪ್ರಧಾನವಾದ ಫಲ ಇಂತಹ ಮಹಾನುಭಾವರ ಹತ್ರ ಬಂದಾಗ ಕೇಳಬೇಕಾದದ್ದು ಅಂದರೆ ಅದು ಈ ಸಾಧನೆಯ ದೃಷ್ಟಿ, ಅನುಸಂಧಾನ ಮಾಡುವಂತಹ ಒಂದು ಪ್ರವೃತ್ತಿ.